ಇದ್ರೊಳಗೆ 3 ಸೀಟ್ ಇದಾವಲ್ಲ, ಅದಕ್ಕೆ ಅವ್ರಿಗೆ ಕೊಡಬೇಕು. ಈಗ ಅವ್ರ ಮನೆಯಲ್ಲೇ ಕೊಡ್ಬೇಕು ಅಂತ ನಿಮ್ದು ಅಂದ್ರೆ ಅವ್ರ ಮನೆಯವ್ರು ಬಿಟ್ಟು ಬೇರೆ ಬದಲಾವಣೆ ಬಯಸಲ್ವಾ? ಬದಲಾವಣೆ ಬಯಸ್ತಾರೆ, ಇವ್ರು ಕೊಡ್ಬೇಕಲ್ಲ. ಗೆದ್ದಂತ ಕ್ಷೇತ್ರಗಳಿಗೆ ಹೋಗಿ ಅವ್ರ ಮಗ ತೋರಿಸೋ ಸ್ಥಿತಿ ಇಲ್ಲ. ಈ ಗೆದ್ದರ ಅಂತ MLA ಗಳು ಅವ್ರ ಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಮಗ ತೋರಿಸೋ ಪರಿಸ್ಥಿತಿ ಇಲ್ಲ. ಹಂಗಾಗಿ ನಮ್ಮ ಓಟಿಂದ ಗೆಲ್ದಾರೆ. ಈಗ ನಮ್ಮ ಜನ ಸಪೋರ್ಟ್ ಮಾಡ್ಬೇಕು, ಅವರು ಮಾಡಲ್ಲ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ದಿನ ಬೆಣ್ಣೆ ನಗರಿ ಆದಂಥ ದಾವಣಗೆರೆಯಲ್ಲಿದ್ದೇವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೇಳ್ಬೋದು. ಸುಮಾರು ದಶಕಗಳ ಕಾಲ ರಾಮನೂರು ಶಿವಶಂಕರಪ್ಪನವರು ಈ ಒಂದು ಕ್ಷೇತ್ರದಿಂದನೇ ಆಯ್ಕೆಯಾಗಿ ಸಚಿವರು ಕೂಡ ಆಗಿದ್ದಾರೆ, ಹಾಗೆ ರಾಜ್ಯದ ಪ್ರಭಾವಿ ರಾಜಕಾರಣಿ ಕೂಡ ಹೌದು. ಆದರೆ ಈ ಬಾರಿ ಜನರು ಅವರು ಇಲ್ಲದ ಕಾರಣ ಮರು ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳಿಂದಲೂ ಕೂಡ ಟಿಕೆಟ್ನ ಆಕಾಂಕ್ಷಿಗಳ ಸಂಖ್ಯೆ ತುಂಬ ದೊಡ್ಡದಾಗ್ತಾ ಇದೆ. ಹಾಗೆ ಈ ಒಂದು ಕ್ಷೇತ್ರದ MLA ನಾನಾಗಬೇಕು ನೀನಾಗಬೇಕು ಅನ್ನೋ ಒಂದು ಜಟಾಪಟಿ ಕೂಡ ನಡೀತಾ ಇದೆ. ಇದರ ಮಧ್ಯೆ ಕಾಂಗ್ರೆಸ್ ಮತ್ತೆ ಅವರ ವಂಶಕ್ಕೆ ಟಿಕೆಟ್ ಕೊಡುತ್ತೋ ಅಥವಾ BJP ಅವರು ಬೇರೆಯವ್ರಿಗೆ ಹೊಸಬ್ರಿಗೆ ಮಣೆ ಹಾಕ್ತಾರೋ, ಇಲ್ಲ ಅಥವಾ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತಾರೋ. ಕಳೆದ ಬಾರಿ ಅಜಯ್ ಕುಮಾರ್ ಅವರು 22,000 ಮತಗಳ ಅಂತರದಿಂದ ಸೋತಿದ್ರು. ಈ ಬಾರಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಬೇರೆ ಯಾವುದಾದ್ರೂ ಹೊಸ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೋ ನೋಡಬೇಕಿದೆ. ಮುಖ್ಯವಾಗಿ GB ವಿನಯ್ ಕುಮಾರ್ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ ಭಾಳಷ್ಟು ಕಡೆ. ನಂತರ ದಾಸ್ ಕರಿಯಪ್ಪನವರು, ಯಶವಂತರಾವ್ ಜಾಧವ್ ಅವರು, ಹೀಗೆ BJPಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಏರ್ತಾನೆ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ, ಜನರನ್ನ ಕೇಳಬೇಕಾಗಿದೆ. ಈಗ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ, BJP ಮತ್ತು ಕಾಂಗ್ರೆಸ್ಸಿಂದ ವಂಶ ರಾಜಕೀಯಕ್ಕೆ ಇವರು ಸಪೋರ್ಟ್ ಮಾಡ್ತಾರಾ ಅಥವಾ ಇನ್ಯಾವುದಾದ್ರೂ ಬೇರೆ ಅಭ್ಯರ್ಥಿ ಬರಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಕೇಳೋಣ ಬನ್ನಿ ಸ್ನೇಹಿತರೆ. ಪ್ರಮುಖವಾಗಿ ಇಲ್ಲಿ 60,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ, ಹಾಗೆ 30,000ಕ್ಕೂ ಹೆಚ್ಚು ಲಿಂಗಾಯತ ಮತಗಳಿದ್ದಾವೆ. ಆದರೆ ಅತಿ ಹೆಚ್ಚಾಗಿ ಮುಸ್ಲಿಂ ಮತಗಳು ಇರೋದ್ರಿಂದ ಮುಸ್ಲಿಂ ಅವರು ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಭಾಳಷ್ಟು ಕಡೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬಹುದು, ಅಕಸ್ಮಾತ್ ಕಾಂಗ್ರೆಸ್ಸಿಂದ ಏನಾದರೂ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಟ್ಟರೆ ಬೇರೆ ಉಳಿದ ಸಮುದಾಯದವರು ಸಪೋರ್ಟ್ ಮಾಡ್ತಾರಾ, ಶಾಮನೂರು ಫ್ಯಾಮಿಲಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಾ ಇಲ್ವಾ ಅಂತ ಹೇಳಿ ಜನರ ಅಭಿಪ್ರಾಯ ಏನಿದೆ ಈ ಒಂದು ಟಿಕೆಟ್ ಘೋಷಣೆ ಅಂದರೆ ಯಾರಿಗೆ ಟಿಕೆಟ್ ಕೊಡಬೇಕು ಮತ್ತು ಯಾರ ಅಭ್ಯರ್ಥಿ ಮಾಡಿದರೆ ಉತ್ತಮ ಅಂತ ಹೇಳಿ ಜನರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ನಾವೀಗಿರೋದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶಗಳು ಅಂತ ಹೇಳ್ಬೋದು ಇದನ್ನು. ಯಾಕೆ ಅಂದರೆ ಈ ಭಾಗದಲ್ಲಿ ಆಜಾದ್ ನಗರ, ಅಹಮದ್ ನಗರ ಮತ್ತು ಇನ್ನೂ ಕೆಲವೊಂದಿಷ್ಟು ಏರಿಯಾಗಳಿದ್ದಾವೆ. ಇವು ಅತ್ಯಂತ ಹಿಂದುಳಿದಂಥ ಪ್ರದೇಶಗಳು ಮತ್ತು ಕೂಲಿ ಕಾರ್ಮಿಕರು ಅತಿ ಹೆಚ್ಚು ಇರ್ತಕ್ಕಂಥ ಈ ಪ್ರದೇಶ. ಮುಸಲ್ಮಾನ ಜನಸಂಖ್ಯೆ ಕೂಡ ಅತಿ ಹೆಚ್ಚು ಇದೆ ಇಲ್ಲಿ ಈ ಒಂದು ಭಾಗದಲ್ಲಿ. ಇಲ್ಲಿನ ಮತದಾರರ ಬೇಡಿಕೆ ಏನು, ಹಾಗೆ ಇಲ್ಲಿನ ಮತದಾರರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲಿ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ತೆ ಸರ್. ಇಲ್ಲಿ ದಾವಣಗೆರೆದೊಳಗೆ ದಕ್ಷಿಣ ವಲಯದೊಳಗೆ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. ದಾವಣಗೆರೆ ಗುಂಡಿ ಸ್ಮಾರ್ಟ್ ಸಿಟಿ ಅಂತಂದರೆ ದಕ್ಷಿಣ ವಲಯನೇ. ಅದಕ್ಕೋಸ್ಕರ ಈ ಸೈಡು ಕಾಂಗ್ರೆಸ್ಸಿಗೆ 2 ಟಿಕೆಟ್ ಇದಾವಂತಂದರೆ MLC ಜಬ್ಬಾರ್ ಸಾಬು, ಇಲ್ಲ ಅವ್ರು ಬಿಟ್ರೆ ಅಂತಂದರೆ ನಾಯಕತ್ವ ಕರೆಕ್ಟಾಗಿರೋದು ಅಂತಂದರೆ ಸಾದಿಕ್ ಪೈಲ್ವಾನ್ ಸಾಹೇಬರು, ಅವ್ರು ಬಿಟ್ಟರೆ ಅಯ್ಯೂಬ್ ಪೈಲ್ವಾನ್ ಸಾಹೇಬರು. ಈ ಜನಕ್ಕೆ ಬಿಟ್ಟು ಯಾರಿಗೂ ಕೆಲಸ ಆಗಲ್ಲ. ಅದು ಬಿಟ್ಟರೆ ಬೇರೆ ಪಾರ್ಟಿ ಏನು ಗೆಲ್ಲೋದು ಚಾನ್ಸಸ್ ಇಲ್ಲ. ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸಿಗೆ ಓಟ್ ಕೊಡ್ತೀವಿ. ಅಕಸ್ಮಾತ್ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಸಿಂದ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರೆ. 100% ಗೆಲ್ತದೆ ಸರ್. ಕಾಂಗ್ರೆಸ್ಸಿಗೆ ಗೆದ್ದೇ ಗೆಲ್ತತಿ, ಅದು ಮಾತ್ರ 100ಕ್ಕೆ ಹಚ್ಚು. ಇದರೊಳಗೆ 3 ಸೀಟ್ ಇದಾವಲ್ಲ, ಅದಕ್ಕೆ ಅವ್ರಿಗೆ ಕೊಡಬೇಕು. MLC ಜಬ್ಬಾರ್ ಸಾಹೇಬರಿಗೆ, ಇಲ್ಲ ಅಂತಂದರೆ ಸಾದಿಕ್ ಪೈಲ್ವಾನ್ ಸಾಹೇಬರಿಗೆ, ಇಲ್ಲಾಂದರೆ ಅಯ್ಯೂಬ್ ಪೈಲ್ವಾನ್ ಸಾಹೇಬರಿಗೆ. ಇವು ಜನ ಹೆಸರು ಆಗಿದ್ದಾರೆ ಅವರು, ಹಂಗಾಗಿ ಕೆಲಸ ಆಗ್ತದಂತ ನಮ್ಗೆ ಗೊತ್ತೈತಿ. BJPಯಿಂದ ಅಜಯ್ ಕುಮಾರ್, ತಪ್ಪಿದ್ರೆ ಶ್ರೀನಿವಾಸ್ ದಾಸ್ಕರಿಯಪ್ಪ. ಕಾಂಗ್ರೆಸ್ಸಿಂದ ಗಣೇಶ್ ಕೊಟ್ರ ಉತ್ತಮ. ಮತ್ತು ವಿನಯ್ ಕುಮಾರ್ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನಕ್ಕೆ ಅವ್ರು ಮಾಡಾಕತ್ತಾರೆ, ಇಲ್ಲ ಅಂತ ಹೇಳಕತ್ತಿಲ್ಲ. ಅವ್ರ ಪಾರ್ಟಿ ಯಾವ ಪಾರ್ಟಿಗೆ ಸೇರಿದ್ರೆ ಏನಾದ್ರೆ ಟ್ರೈ ಮಾಡಿದ್ರೆ ಒಳ್ಳೆಯದು. ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟರು ಉತ್ತಮ? ಗಣೇಶ್ ಕೊಟ್ರ, SS ಗಣೇಶ್ ಕೊಟ್ರ ಉತ್ತಮ. ಅವ್ರ ಪಾರ್ಟಿ ಅವ್ರ ಮನೆಯಿಂದ ಅವ್ರಿಗೆ ಕೊಟ್ರ ಉತ್ತಮ. ಈಗ ಅವ್ರ ಮನೆಯಲ್ಲೇ ಕೊಡಬೇಕು ಅಂತ ನಿಮ್ಮದು ಅಂದರೆ ಅವ್ರ ಮನೆಯವ್ರು ಬಿಟ್ಟು ಬೇರೆ ಬದಲಾವಣೆ ಬಯಸಲ್ವಾ? ಅಲ್ಲ, ಬದಲಾವಣೆ ಬಯಸ್ತಾರೆ, ಇವ್ರು ಕೊಡ್ಬೇಕಲ್ಲ. ನಿಮಗೆ ಅನ್ಸೋದು ಅಂದರೆ ಜನಗಳಿಗೆ ಈಗ ನಮಗೆ ನಾವು ಬದಲಾವಣೆ ಕೇಳಕತ್ತೀವಿ, ಅವ್ರಿಗೆ ಅವ್ರ ಮನೆಗೆ ಟಿಕೆಟ್ ಕೇಳ್ಬೇಕಂತ ಅವ್ರ ಮೊನ್ನೆ SS ಮೇಲೆ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು. ಹೌದಾ, ಮಗನೇ ಟಿಕೆಟ್ ಕೊಟ್ಟರೆ ಇರ್ತೀನಿ, ಇಲ್ಲಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಮತ್ತು ಹಿಂಗಿದ್ರೆ ಮತ್ತೆ ರಾಜಕೀಯ ಮತ್ತು ಮನೆ ರಾಜಕೀಯ ಅದೇನೋ ಒಂದು ಕಾರಣದಿಂದ ಅವರು ವೀರಶೈವ ಅಧ್ಯಕ್ಷರಾಗಿದ್ರು. ಆ ಕಾರಣದಿಂದ ಆಕೆ ಅಂತ ಬಂದರು ಅವರು. ಈಗ ಅದು ಬಿಡ್ರಿ, ಅದು ಆಗಿದಾತು ಹೋಗಿದತ್ತು. ಈಗ ಜನ ಬದಲಾವಣೆ ಕೇಳಕತ್ತಾರ. ಈಗ ಯಾರು ಆಯ್ಕೆ ಆದ್ರೆ ಉತ್ತಮ? BJP ಅವ್ರ ಕಾಂಗ್ರೆಸ್?
ಬಿಜೆಪಿ ಬದಲಾವಣೆ ಕೇಳಕತ್ತಾರ. ಬಿಜೆಪಿಗೆ ಬಂದ್ರೆ ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಟಿಕೆಟ್ ತಗೊಳ್ತಾರೆ ಹೌದು, ಆದ್ರೆ ಬಿಜೆಪಿಯಿಂದ ಯಾರಿಗೆ ಕೊಟ್ರೆ ಉತ್ತಮ, ಕಾಂಗ್ರೆಸ್ ಇಂದ ಯಾರಿಗೆ ಕೊಟ್ರೆ ಉತ್ತಮ? ಕಾಂಗ್ರೆಸ್ ಇಂದ ಶಾಮನೂರಿಗೆ ಕೊಟ್ರೇನೆ ಉತ್ತಮ, ಅವರೇ ಬಂದ್ರೆ ಉತ್ತಮ. ಈ ಕಡೆ ಬಿಜೆಪಿಯಿಂದ ಬಿಜೆಪಿಯಿಂದ ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗೆ ಕೊಟ್ಟರೆ ಒಳ್ಳೆಯದು. ಅದರಲ್ಲೂ ಬಿ ಜೆ ಪಿ ಕೊಟ್ಟರು ಇನ್ನೂ ಒಳ್ಳೆಯದು. ಯಾಕಂತ ಹೇಳಿದರೆ ಅದೇ ಬಿಜೆಪಿಯಲ್ಲಿ ಯಾರಿಗೆ? ಬಿ ಜೆ ಪಿಯಲ್ಲಿ ಅಲ್ಲಿ ಸಮಾನವಾಗಿರ್ತಕ್ಕಂಥವ್ರಿದ್ದಾರೆ. ಹೈಕಮಾಂಡ್ ಏನು ಮಾಡುತ್ತೋ ಅದು. ನಾನು ಹೇಳಿದ ಯಾರಿಗಾದ್ರೂ ಕೊಡ್ಲಿ, ಒಟ್ಟು ಬಿಜೆಪಿಯಲ್ಲಿ ಒಳ್ಳೆ ಲೀಡ್ರಿಗೆ ಕೊಡಬೇಕು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋ ಅಂಥವ್ರಿಗೆ ಕೊಡಬೇಕು. ಈ ಕಾಂಗ್ರೆಸ್ ಯಾಕೆ ಕೊಡಬಾರ್ದು? ಈಗ ಹಿಂದೆ ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅವರು ಅಥವಾ ಎಸ್ ಮಲ್ಲಿಕಾರ್ಜುನ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಈಗ ಈ ಅಲ್ಲಿ ಮೇಲ್ಗಡೆಯಿಂದ ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಅನೇಕ MLAಗಳಿಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಹಳ್ಳಿ ಒಳಗೆ. ಅದೆಲ್ಲನ ಅವರು ಗೆದ್ದಂತ ಕ್ಷೇತ್ರಗಳಿಗೆ ಹೋಗಿ ಅವ್ರ ಮಖ ತೋರ್ಸೋ ಸ್ಥಿತಿ ಇಲ್ಲ. ಈ ಗೆದ್ದರ ಅಂತ MLAಗಳು ಅವ್ರ ಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಮಖ ತೋರ್ಸೋ ಪರಿಸ್ಥಿತಿ ಇಲ್ಲ. ಆಗೈತೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಭಾಳ ಪೈಪೋಟಿ ನಡೀತಾ ಇದೆ, ಎರಡೂ ಪಕ್ಷಗಳಿಂದನೂ ಕೂಡ ಹೌದು. ಆಮೇಲೆ ಒಂದು ಕಡೆ ಕುಟುಂಬದ್ದು ಅಂದರೆ ನಮಗೆ ಟಿಕೆಟ್ ಬೇಕು ಅಂತ ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೇ ಮತ್ತೆ ಒಳ ಪಂಗಡಗಳು ಹೆಚ್ಚಾಗಿದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಇದು ಪಂಗಡ ಹೆಚ್ಚಾಗಿದೆ ಕಮ್ಮಿ ಆಗಿದೆ ಅಂತ ಪ್ರಶ್ನೆಕ್ಕಿಂತನೂ ಮೊದಲೇನೈತಲ್ಲ, ಟಿಕೆಟ್ ಯಾರು ತರ್ತಾರೋ ಅದು ಮುಖ್ಯ. ಆಮೇಲೆ ದಾವಣಗೆರೆಯಲ್ಲಿ ಹೇಳ್ತಾರಲ್ಲ 90ರಿಂದ 2026ವರೆಗೂ ಅವರು ದಾವಣಗೆರೆ ಡೆವಲಪ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಈಗ ಐತಲ್ಲ, ಅವ್ರ ಮನೆಗೆ ಟಿಕೆಟ್ ಕೊಡ್ತಾರೋ ಅಥವಾ ಅಲ್ಪಸಂಖ್ಯಾತರಿಗೆ ಕೊಡ್ತಾರೋ ಇಲ್ಲ ಅಹಿಂದ ಲೀಡರ್ಗಳಿಗೆ ಕೊಡ್ತಾರೋ ಅದು ಆಮೇಲೆ ಪ್ರಶ್ನೆ. ನಮ್ಮ ಉದ್ದೇಶ ಏನಂದರೆ ಅವ್ರ ಮನೆಗೆ ಟಿಕೆಟ್ ಕೊಟ್ಟರೆ ಊರು ಡೆವಲಪ್ಮೆಂಟ್ ಆಕತ್ತೆ, ಊರು ಶಾಂತಿಯಾಗಿರ್ತೈತೆ. ಶಾಂತಿ ಸೌಹಾರ್ದನೆ ಕಾಪಾಡೋಂಥ ವ್ಯಕ್ತಿಗಳವರು. ಯಾಕಂದರೆ ಯಜಮಾನ್ರು ಐತಲ್ಲ 5 ಬಾರಿ ಶಾಸಕರಾಗಿದ್ದಾರೆ. ಈಗ ಮತ್ತು ಐತಲ್ಲ SS ಮಲ್ಲಿಕಾರ್ಜುನ ಅವ್ರು ಐತಲ್ಲ ಶಾಸಕರಾಗಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಿಸಸ್ ಅವ್ರು ಐತಲ್ಲ MP ಮಲ್ಲಿಕಾರ್ಜುನ ಅವ್ರು ಐತಲ್ಲ MP ಇದ್ದಾರೆ ಮೇಡಮ್ ಅವರು. ಆನಂತರ ಐತಲ್ಲ ಮಗನಿಗೆ ಟಿಕೆಟ್ ಕೇಳ್ತಿದ್ದಾರೆ, ತಪ್ಪೇನಿದೆ? ಸರ್, ಅಂದರೆ ಈ ಬಾರಿ ಟಿಕೆಟ್ಗೆ ತುಂಬ ಪೈಪೋಟಿ ಇದೆ. ಶಾಮನೂರ್ ಫ್ಯಾಮಿಲಿಯಲ್ಲೂ ಕೂಡ ಪೈಪೋಟಿ ಇದೆ, ಹಾಗೆ ಮುಸಲ್ಮಾನರಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ. ಅವರಲ್ಲಿ ಯಾರಿಗೆ ಕೊಟ್ಟರೆ ಉತ್ತಮ ಅನ್ಸುತ್ತೆ? ಸರ್ ಹಂಗಲ್ಲ ಸರ್, ಅದು ಹೈಕಮಾಂಡ್ ಡಿಸೈಡ್ ಮಾಡೋದು. ಅದು ನಮಗೆ ಯಾರಿಗಾದ್ರೂ ಕೊಡಲಿ, ನಮ್ಮ ಸಮುದಾಯದ ಲೀಡ್ರಿಗೆ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಬೇರೆ ಪಾರ್ಟಿ ಇದ್ದಾವೆ, ಅವ್ರ ಮಂತ್ಯಾಗ ಆಗಿದ್ರೆ ನಾವು ಪಾಠ ಕಲಿಸ್ತೀವಿ. ಈಗ AIMI ಪಾರ್ಟಿ ಏನಾದರೂ ಬಂದರೆ ಅವ್ರಿಗೆ ಏನಾದ್ರು ಸಪೋರ್ಟ್ ಮಾಡ್ತೀರಾ? AMI ಮಾಡ್ತೀವಿ ಸರ್, AMIಗೂ ಮಾಡ್ತೀವಿ, ಬೇಕಾದರೆ SDP ಮಾಡ್ತೀವಿ. ಈಗ ಅಕಸ್ಮಾತ್ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅಸಾದುದ್ದೀನ್ ಓವೈಸಿ ಅವರಿಗೆ ಮತ್ತೆ ಇನ್ನೊಂದು ಪಾರ್ಟಿ SDPIಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. SDP ಮಾಡ್ತೀವಿ. ಬಿಜೆಪಿಯಿಂದ ಅಕಸ್ಮಾತ್ ಮುಸಲ್ಮಾನರಿಗೆ ಕೊಟ್ಟರೆ ಬಿಜೆಪಿ ಗೆಲ್ಬೋದು ಅನ್ನೋ ಮಾತಿದೆ, ಏನಂತೀರಾ? ಸುಲಭವಾಗಿ ಬರಲ್ಲ ಸರ್. 30 ವರ್ಷದಿಂದ ಶಂಕರಪ್ಪ ಗೆದ್ಕೊಂಡ್ ಬಂದಾರೆ. ಅವರೇ ಖುದ್ ನಿಂತ್ಕೊಂಡ್ ಮಾಡಿಸ್ಬೇಕು, ಗೆಲ್ಸ್ಬೇಕು ನಮ್ಮ ಜನಗೆ. ಅಲ್ಲ, ಅಕಸ್ಮಾತ್ ಆಗಿ ನಮ್ಮ ಓಟಿಂದ ಗೆಲ್ದಾರೆ. ಈಗ ನಮ್ಮ ಜನಕ್ಕೆ ಸಪೋರ್ಟ್ ಮಾಡ್ಬೇಕು, ಅವರು ಮಾಡಲ್ಲ. ನಾವು 70,000 ಓಟ್ ಕೊಡೋಕೆ ರೆಡಿ ಇದ್ದೀವಿ. ಅವರಿಗೆ ನಮಗೆ ಕೆಲಸ ಮಾಡಲ್ಲ, ಅವರು ಮಾಡ್ಬೇಕು. ಯಾಕೆ ಮಾಡಲ್ಲ? ಅಲ್ಲ, ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಈಗ ಶಾಮನೂರು ಮಲ್ಲಿಕಾರ್ಜುನ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ ಸರ್. ಅವ್ರದ್ದು ಅದು ಸರ್, ಅದು ಅವರು ರಾಜೀನಾಮೆ ಕೊಡ್ಲಿ ಏನಾರು ಕೊಡ್ಲಿ, ನಮಗೆ ನಮ್ಮ ಕ್ಷೇತ್ರದಾಗ ಅಭಿವೃದ್ಧಿ ಆಗಿಲ್ಲ. ನಮ್ಮ ಸಮುದಾಯ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಸರ್. ಇಲ್ಲ ಅಂದ್ರೆ ಈ ಸಲ ಕೆಲಸ ಮಾಡಲ್ಲ.